ಎಲ್ರಿಗೂ ನಮಸ್ಕಾರ. ನೋಡಿ, ಅಬಾ ಕಾರ್ಡು ನಾವು ನಿಮ್ಗೇನು ಕಾರ್ಡ್ಗಳು ಕೊಟ್ಟಿದ್ವಿ, ಅದು ಕೆಲವೊಬ್ರು ಡಿಸ್ಪ್ಯಾಚ್ ಮಾಡಿದರೆ, ಕೆಲವೊಬ್ರು ಡಿಸ್ಪ್ಯಾಚ್ ಮಾಡಿಲ್ಲ. ಸೊ ನಮ್ಗೆ ಡೀಟೇಲ್ಸ್ ಬೇಕು ಇವಾಗ. ಸೊ ನಿಮಗೆ ಕಮಿಷನ್ ಕೊಡಬೇಕು ಅಂದ್ರೆ ಡೀಟೇಲ್ಸ್ ಬೇಕು. ಸೊ BLS ಲಾಗಿನ್ ಆದಮೇಲೆ MIS ಅಬಾ ಅಂತ ಒಂದು ಹೊಸದಾಗಿ ಡ್ಯಾಶ್ಬೋರ್ಡಲ್ಲಿ ಆ್ಯಡ್ ಮಾಡಿದ್ವಿ. ಸೊ MIS ಅಬಾಗೆ ಹೋದ್ಮೇಲೆ ನಿಮಗೆ ಎಷ್ಟು ಕಾರ್ಡ್ ನಾವು ಕೊಟ್ಟಿದ್ವಿ ಆ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಚಂದ್ರಶೇಖರ್ ಒಂದು 8 ಕಾರ್ಡ್ ಕೊಟ್ಟಿದ್ದೀವಿ. ಆ 8 ಕಾರ್ಡ್ ಡೀಟೇಲ್ಸ್ ಇದೆ ಇಲ್ಲಿ. ಸೊ ನೀವು ಅಲ್ಲಿ ಹೋಗಿ ಏನು ಮಾಡಬೇಕು ಅಂದರೆ ರೆಫರೆನ್ಸ್ ID ಮೇಲೆ 3ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಫರೆನ್ಸ್ ID ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ನೀವು ಅವ್ರಿಗೂ ಬೆನಿಫಿಷಿಯರಿ ಡೀಟೇಲ್ಸ್ ಬರುತ್ತೆ. ಸೊ ನೀವು ಯಾರು ಕಾರ್ಡ್ ಮಾಡಿದ್ರಿ, ಯಾವತ್ತು ಮಾಡಿದ್ರಿ, ಅವ್ರದ್ದೆಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ಅಲ್ಲಿ ರೈಟ್ ಸೈಡಲ್ಲಿ ಡಿಸ್ಪ್ಯಾಚ್ ಅಂತ ಇರುತ್ತೆ. ಸೊ ಆ ಡಿಸ್ಪ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಡೇಟ್ ಬರುತ್ತೆ, ಯಾವತ್ತು ನೀವು ಡಿಸ್ಪ್ಯಾಚ್ ಮಾಡಿದ್ರಿ ಅಂತ ಅಂದಾಜಲ್ಲಿ. ನೀವು ಮರ್ತೋಗಿರುತ್ತೆ, ಅಂದಾಜಲ್ಲಿ ಅಥವಾ ಡೈರಿಲಿ ಬರ್ಕೊಂಡಿದ್ರೆ ಡೇಟ್ ಹಾಕಿ. ಸೊ ನಾನು ಇವತ್ತಿನ ಡೇಟನ್ನೇ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ಒಂದು ವರ್ಷದ ಹಿಂದೆ ಡೇಟ್ ಹಾಕಿ, ಒಂದು ವರ್ಷದ ಹಿಂದಲೇ ನೀವು ಡಿಸ್ಪ್ಯಾಚ್ ಮಾಡಿದ್ದೀರಾ. ಸೊ ಸಬ್ಮಿಟ್ ಕೊಟ್ಟಾಗ ಅಲ್ಲಿ ಡಿಸ್ಪ್ಯಾಚ್ಡ್ ವಿತ್ OTP ಅಂತ ತಗೊಳುತ್ತೆ. ಅಥವಾ ನೀವು OTP ಮುಖಾಂತರ ಹಾಕಿದರೆ OTP ಅಂತ ಕೊಡಿ, ಇಲ್ಲ ಅಂತಂದರೆ ಅದನ್ನು ಬೇಕಾದ್ರೆ ನೀವು ಡಿಸ್ಪ್ಯಾಚ್ಡ್ ವಿತೌಟ್ OTP ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ವಿತೌಟ್ OTP ಆಗುತ್ತೆ. ಸೊ ಅಲ್ಲಿ ಡಿಸ್ಪ್ಯಾಚ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಬೇಕು ನೀವು ಅದೇ ID ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಸೊ ಮತ್ತೆ ಬರುತ್ತೆ. ಅಲ್ಲಿ ರೈಟ್ ಸೈಡಲ್ಲಿ ರಿಸೀವ್ ಬೈ ಬೆನಿಫಿಷರಿ ಅಂತ, ಬೆನಿಫಿಷರಿ ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಬರುತ್ತೆ. ಸೊ ನೀವು ಅವತ್ತೇ ಡಿಸ್ಪ್ಯಾಚ್ ಮಾಡೋದ್ರೆ ಸೇಮ್ ಡೇಟ್ ಕೊಡಬೇಕು. ಸೇಮ್ ಡೇಟ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಸೊ ಅದು ಓಕೆ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೇಟ್ ಬರುತ್ತೆ. ಸೊ ಡಿಸ್ಪ್ಯಾಚ್ಡ್ ಇವತ್ತು ನಾವು 27ನೇ ತಾರೀಕು ಡಿಸ್ಪ್ಯಾಚ್ ಮಾಡಿದ್ವಿ, ರಿಸೀವ್ಡ್ 27ನೇ ತಾರೀಕು ಆಗಿದೆ ಅಂತ. ಸೊ ಇವತ್ತಿನ ಡೇಟ್ ಯಾರು ಹಾಕಬೇಡಿ, ಇವತ್ತಿಗಿಂತ ಒಂದು 6 ತಿಂಗಳು ಹಿಂದೆ, ಒಂದು ವರ್ಷ ಹಿಂದೆ ಡೇಟ್ ಹಾಕಿ. ಯಾಕೆಂದರೆ ಆ ಟೈಮಲ್ಲೇ ನಿಮ್ಗೆ ಅಲ್ಲೇ ಅಬಾ ಕಾರ್ಡ್ ಕೊಟ್ಟು 1 ವರ್ಷ ಆಗಿದೆ. ಸೊ ಆ ಟೈಮಲ್ಲೇ ನೀವು ಡೆಲಿವರಿ ಮಾಡಿದರೆ ಕೆಲವೊಬ್ಬರಿಗೆ ವಿತ್ OTP ಮಾಡಿದರೆ, ಕೆಲವೊಬ್ರಿಗೆ ವಿತೌಟ್ OTP ಮಾಡಿದ್ರೆ. ಸೊ ಎಲ್ಲರೂ ಇದನ್ನು ಸಂಜೆ 4 ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಸಿ. ಸೊ ನಿಮಗೆ ಆದಷ್ಟು ಬೇಗ ಕಮಿಷನ್ ಬರೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.